ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನಿಗೆ ನಾವು ಗಣೇಶ ಗೌರಮ್ಮನ ತಗೊಬಂದು ಆರತಿ ಎತ್ತಿ ಒಳಗಡೆ ಕರ್ಕೋತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ ನಾವೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ಸ್ನಾನ ಎಲ್ಲ ಮಾಡಿ ನಾನು ಮನೆ ದೇವ್ರಿಗೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ದೆ. ಅದೆಲ್ಲ ವ್ಲಾಗ್ ನನಗೆ ಶೂಟ್ ಮಾಡೋಕ್ಕೆ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಫಸ್ಟ್ ಡೇ ಅಲ್ವಾ, ಬಾಗಿಲಿಗೆ ರಂಗೋಲಿ ಹಾಕಿ ಫುಲ್ ಎಲ್ಲ ತಿಂಡಿ ಎಲ್ಲ ರೆಡಿ ಆಗಿತ್ತು. ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಪಾಪು ಇದ್ದಾನಲ್ವ, ನನ್ನ ಮಗನಿಗೆ ಇವಾಗ 3 ತಿಂಗಳು, ಅವನು ಪದೇ ಪದೇ ಎದ್ದು ಅಳ್ತಾ ಇರ್ತಾನೆ. ಸೊ ಹಂಗಾಗಿ ಅದೆಲ್ಲ ನೀಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡು, ನಾನು, ನಮ್ಮ ಅತ್ತೆ, ನಮ್ಮ ಮಗಳು, ನನ್ನ ಮಗ, ಒಟ್ಟು ನಾವು 5 ಜನ ನಾವು ನಮ್ಮ ಮನೇಲಿದ್ದೀವಿ. ನಮ್ಮ ಮಾವನವರಿಲ್ಲ. ಅಲ್ಲಿ ಹಿಂದೆಗಡೆ ಫೋಟೋ ಕಾಣಿಸ್ತಿದೆಯಲ್ಲ, ಆಲ್ರೆಡಿ ಅವರು ತೀರೋಗಿ ಒಂದು 28 ವರ್ಷ ಹತ್ತತ್ರ ಆಗ್ತಿದೆ. ನಮ್ಮ ಅತ್ತೆ, ನಮ್ಮ ಹಸ್ಬೆಂಡು, ನಾನು, ನಮ್ಮ ಮಗಳು, ನನ್ನ ಮಗ, ಇಷ್ಟು ಜನ ನಾವು ಮನೇಲಿದ್ದೀವಿ. ಇವಾಗ ಎಲ್ಲ ರೆಡಿ ಆಯಿತು. ಗಣೇಶ ಕೂರಿಸಿದ್ವಿ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾವಿನ ಎಲೆ ಕಟ್ಟೋದು, ತೋರಣ ಕಟ್ಟೋದು ಅದೆಲ್ಲ ಮಾಡ್ತಿದ್ವಿ. ನನ್ನ ಮಗಳು ಪದೇ ಪದೇ ಹೋಗಿ ನನ್ನ ಮಗ ಮಲಗಿದ್ನಲ್ವ, ಎದ್ದಿದ್ದಾನೋ ಇಲ್ವೋ ಅಂತ ಹೋಗಿ ನೋಡ್ಕೊಬರ್ತಾಯಿದ್ಲು. ನಮ್ಮ ಅತ್ತೆ ಅಲ್ಲೇ ಇದ್ದರು. ಹಂಗಾಗಿ ಈ ವಿಡಿಯೋದಲ್ಲಿ ಅವ್ರು ಕಾಣಿಸ್ತಾ ಇಲ್ಲ. ಪಾಪುನ ತೂಗ್ತಾಯಿದ್ರು. ಆಮೇಲೆ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡು ಏನೇನು ಬೇಕೋ ಅದನ್ನು ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಬೇಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡೋಣ ಅಂತೇಳಿ. ಗಣೇಶ ಕೂರಿಸಿದಾಗ 3 ಪೂಜೆ ಹಾಕ್ಬೇಕಲ್ವಾ. ಸೊ ಹಂಗಾಗಿ ಫಸ್ಟು ಬಾಳೆಹಣ್ಣಿನ ನೈವೇದ್ಯ ಮಾಡೋಣ, ಹಣ್ಣು ಹಂಪ್ಲು ಅದು ಮಾಡೋಣ, ಮಧ್ಯಾಹ್ನ ಅನ್ನ ಸಾಂಬಾರು ಆ ಥರ ಮಾಡೋಣ ಅಂತ ಎಲ್ಲ ಇದು ಮಾಡಿಕೊಂಡು ಇವಾಗೆಲ್ಲ ರೆಡಿ ಆಯಿತು. ನಾನು ಸೀರೆ ಎಲ್ಲ ಹಾಕ್ಕೊಂಬಂದು ದೀಪ ಎಲ್ಲ ಹಚ್ತಾ ಇದ್ವಿ. ಆದರೂ ನಮ್ಮ ಪಾಪು ಎದ್ದಿರಲಿಲ್ಲ. ಸೊ ಹಂಗಾಗಿ ನಮ್ಮ ಅತ್ತೆ ಬಂದರು. ಇವಾಗ ಒಂದನೇ ಪೂಜೆ ಮಾಡ್ತಾಯಿದ್ದೀವಿ. ಈ ಥರ ನೀಟಾಗಿ ರೆಡಿ ಮಾಡಿಕೊಂಡು ಹಣ್ಣು ಕಾಯಿ ನೈವೇದ್ಯ ಮಾಡಿ ಫಸ್ಟ್ ಪೂಜೆ ಮಾಡ್ತಾಯಿದ್ದೀವಿ. ಇದು ನಮ್ಮ ಮನೆ ದೇವರು ಅಂದಾಂದ್ರಂಗ ಸ್ವಾಮಿ ಅಂತ. ಆಮೇಲೆ ಹೊಸ್ಕೆರಮ್ಮ, ಅಂದರೆ ಇಂಡಿಸ್ಕೆರೆ ಹತ್ರ ಇದೆ, ಅದು ನಮ್ಮ ಮನೆ ದೇವರು. ಈ ಥರ ಎಲ್ಲ ಫಸ್ಟ್ ಪೂಜೆನ ಮಾಡ್ಕೊಂಡ್ವಿ. ಫಸ್ಟ್ ಪೂಜೆ ಪ್ರತಿಯೊಬ್ಬರೂ ಮಾಡ್ತೀವಿ ನಮ್ಮ ಮನೇಲಿ. ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ ಮನೆ ದೇವ್ರಿಗೆ, ವಿನಾಯಕನ ಕೂರಿಸಿರೋದಕ್ಕೆ ಅಂತ. ನಾವು 3 ದಿನ ಎಲ್ಲ ಏನು ಇಡೋಕ್ಕೆ ಹೋಗಲ್ಲ ಗಣೇಶನ, ಒಂದೇ ದಿನವೇ ಇಡ್ತೀವಿ. ಬೆಳಗ್ಗೆ ಇಟ್ಟು ಸಂಜೆ ಬಿಟ್ಬಿಡ್ತೀವಿ. ಒಂದೇ ದಿನದಲ್ಲೇ 3 ಪೂಜೆನೂ ಮಾಡ್ತೀವಿ. ನೀವು ಆಲ್ರೆಡಿ ಎಲ್ಲ ಯೋಚನೆ ಮಾಡ್ತಿರ್ಬೋದು, ಏನು ಇವ್ರ ಮನೆ ಈ ಥರ ಇದೆ, ಸೆಟ್ ಥರ ಇದೆ, ಹಾಗೆ ಹೀಗೆ ಅಂತ, ಏನದೆಲ್ಲ ಸ್ಕ್ರೀನ್ ಬಿಟ್ಕೊಂಡಿದ್ದಾರೆ ಅಂತ. ಇದಕ್ಕೆಲ್ಲ ಉತ್ತರ ಇದೇ ವ್ಲಾಗಲ್ಲೇ ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ನಮ್ಮ ಹಸ್ಬೆಂಡು ಕೂಡ ಪೂಜೆನ ಮಾಡಿ ನೈವೇದ್ಯನ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಹಿಂಗೆ ಪೂಜೆ ಮಾಡುವಾಗ ಹೆಣ್ಮಕ್ಳು ಸ್ಯಾರಿನೇ ಹಾಕಿರಬೇಕು, ಮತ್ತು ಗಂಡ್ಮಕ್ಳು ಈ ಥರ ಬನಿಯನ್ನು ಪಂಚೆ ಆ ಥರನೇ ಇಟ್ಕೋಬೇಕು ಅಂತ. ಆಲ್ಮೋಸ್ಟ್ ಅವರು ಶರ್ಟ್ ಎಲ್ಲ ಹಾಕಿರಲ್ಲ. ಪೂಜೆ ಎಲ್ಲ ಆದಮೇಲೆ ಹಾಕ್ತಾರೆ. ಪೂಜೆ ಮಾಡೋವರೆಗೂ ಬನಿಯನಲ್ಲೇ ಇರ್ತಾರೆ. ಅದಾದಮೇಲೆ ಶಂಖನಾದ ಮಾಡ್ತಾರೆ, ಕೇಳಿಸ್ಕೊಳ್ಳಿ. ಇದೇ ಥರ ನಾವು ಪ್ರತಿ ಶನಿವಾರನೂ ಕೂಡ ಇದೇ ಥರ ಶಂಖನಾದ ಮಾಡಬೇಕು. ಪ್ರತಿ ಶನಿವಾರ ಅಂತಲ್ಲ, ಎಲ್ಲ ಹಬ್ಬ ಎಲ್ಲ ಪೂಜೆಗಳಲ್ಲೂ ನಾವು ಆ ಥರ ಶಂಕು ಮತ್ತು ಜಾಗಟೆಯನ್ನು ಬಾರಿಸಿ ದೇವರಿಗೆ ಪೂಜೆ ಮಾಡಲೇಬೇಕು. ಅದೊಂದು ನೆಗೆಟಿವ್ ಎನರ್ಜಿ ಮನೆಯಿಂದ ಹೋಗುತ್ತೆ ಅನ್ನೋದು ಒಂದು ಭಾರಿ ನಂಬಿಕೆ. ಮತ್ತು ನಾವು ದಾಸಪ್ಪನವರಾದ್ರಿಂದ ಅದು ಪೂಜೆ, ಅದು ಶಬ್ದ ನಾವು ಮಾಡಲೇಬೇಕು. ಅದಾದಮೇಲೆ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಅಡುಗೆ ಮಾಡೋಕ್ಕಂತ ಹೋದರು. ಇವತ್ತು ಅಡುಗೆ ತುಂಬ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ. ಪಾಯಸ, ಕೋಸಂಬರಿ ಮತ್ತು ಕಡಲೆಬೇಳೆ ವಡೆ ಕೂಡ. ಕಡಲೆಬೇಳೆ ವಡೆ, ಪಾಯಸ, ಅನ್ನ ಸಾಂಬಾರು ಇದನ್ನು ಮಾಡಿದ್ರು. ಮತ್ತು ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಎಲ್ಲ ಮಾಡ್ಕೋತಾಯಿದ್ರು. ನಾವು ಪಾಪು ಎದ್ದಿದ್ದ ಸ್ನಾನ ಮಾಡ್ಸೋಕ್ಕಂತ ಹೋಗಿದ್ದೆ. ನಮ್ಮ ಹಸ್ಬೆಂಡ್ ಎಲ್ಲ ಅಡುಗೆನೂ ಮಾಡ್ತಾರೆ. ಅವರೇ ವಡೆ ಕೂಡ ಹಾಕ್ತಿದ್ರು. ಮೇಯ್ನ್ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಅಡುಗೆ ಎಲ್ಲ ಅವರೇ ಮಾಡ್ತಾರೆ.
ಮೇಯ್ನಾಗಿ ಇವತ್ತು ವಡೆ ಎಲ್ಲ ಹಾಕ್ತಿದ್ದಾರೆ. ಅದಕ್ಕೆ ಏನೇನು ಹಾಕಿದ್ದೆ ಅದೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಅದಷ್ಟು ರೆಕಾರ್ಡ್ ಮಾಡಿದ್ದು ಅಷ್ಟು ಗೊತ್ತಾಗಲಿಲ್ಲ. ಅವರೇ ಕಡಲೆಬೇಳೆ ವಡೆಗೆ ನೆನೆಸಿ ಪ್ರತಿಯೊಂದು ಅವರೇ ಮಾಡ್ಕೊಂಡಿದ್ದಾರೆ. ನಾನಿವಾಗ ಒಂದು ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ಬಂದ್ಬಿಟ್ಟು ಹೆಂಗೆ ಹಾಕ್ತಿದ್ದಾರೆ ಅದನ್ನು ನೋಡಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಮಾಡ್ತಿದ್ರು, ಮಾಡಮ್ಮ ಮಾಡಮ್ಮ ವೀಡಿಯೋ ಮಾಡಮ್ಮ ಅಂತಿದ್ರು. ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಅದೇ ಅವರಿಗೆ ಅಷ್ಟು ಒಂಥರ ನರ್ವಸ್ನೆಸ್ ಥರ ಇತ್ತು. ಆಮೇಲೆ ವಡೆ ಎಲ್ಲ ಹಾಕಿದ್ರು. ಪ್ರತಿ ವರ್ಷವೂ ನಮ್ಮ ಮನೇಲಿ ಗಣೇಶ ಕೂರಿಸ್ತಾ ಇದ್ವಿ. ಪ್ರತಿ ವರ್ಷವೂ ಕಡುಬು, ಮೋದಕ, ವಿನಾಯಕಂಗೆ ಏನೇನು ಇಷ್ಟನೋ ಆ ಥರದ್ದೆಲ್ಲ ಐಟಮ್ ಮಾಡ್ತಾಯಿದ್ವಿ. ಈ ವರ್ಷ ಏನಪ್ಪ ಅಂದರೆ ನನ್ನ ಮಗ ಹುಟ್ಟಿದಾನಲ್ವಾ, ನಾನಿನ್ನು 3 ತಿಂಗಳು ಬಾಣಂತಿ ಆದ್ದರಿಂದ ಯಾವ ಕೆಲಸನೂ ಅಷ್ಟು ಮಾಡೋಕ್ಕಾಗಲಿಲ್ಲ. ಗಣೇಶನ ಕೂರ್ಸೋದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅಡುಗೆ ಅಷ್ಟೊಂದೆಲ್ಲ ಇದು ಮಾಡಲ್ಲ. ಸಿಂಪಲಾಗಿ ಒಂದು ಸ್ವೀಟು, ಒಂದು ಪಲ್ಯ ಆ ಥರನೇ ಮಾಡ್ಕೊಂಡ್ವಿ. ಪ್ರತಿ ಸತಿ ತುಂಬ ವಿಜೃಂಭಣೆ ಅಂದರೆ ದೊಡ್ಡ ದೊಡ್ಡ ಗಣೇಶ ಎಲ್ಲ ಇಡ್ತಿರ್ಲಿಲ್ಲ. ಚಿಕ್ಕ ಚಿಕ್ಕ ಗಣೇಶನೇ ತೊಗೊಂಬಂದು ನಮಗೆ ಮನಸ್ಸಿಗೆ ನೆಮ್ಮದಿ ಆಗೋಷ್ಟು ಪೂಜೆ ಮಾಡಿ ಎಲ್ಲ ಥರ ನೈವೇದ್ಯನೂ ಕೊಡ್ತಿದ್ವಿ. ಅದಾದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ಅದನ್ನೇ ಮಾತಾಡ್ತಾಯಿದ್ವಿ. ಹೋದ ವರ್ಷ ಎಲ್ಲ ಇಷ್ಟು ಇದಾಗಿ ಎಲ್ಲ ಥರ ಅಡುಗೆ ಮಾಡಿದ್ವಿ, ಈ ಸಲ ಇಷ್ಟು ಸಿಂಪಲ್ ಆಗಿದೆ ಅಲ್ವಾ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಅಲ್ಲೇ ಫೋನೆಲ್ಲ ನೋಡ್ತಾ ನಮ್ಮ ಅತ್ತೆ ಸ್ವಲ್ಪ ಹೊತ್ತು ಮಲಗಿದ್ರು. ಮಾರ್ನಿಂಗಿಂದ ಎಲ್ಲರೂ ಒಂದೇ ಸಮ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಕೂಡ ಕ್ಲೀನಿಂಗ್ ಮಾಡ್ತಾಯಿದ್ರು, ನಮ್ಮ ಹಸ್ಬೆಂಡಿಗೂ ಗಣೇಶ ತರೋದು ಅದು ಇದು ಮಾಡ್ತಾಯಿದ್ರು. ನಾನು ಇನ್ನೇನು ಕಂಪ್ಲೀಟಾಗಿ ಪಾಪು ಜೊತೆನೇ ಇರಬೇಕು. ಪಾಪುಗೆ ಫೀಡ್ ಮಾಡಿಸೋದು, ಅವನ್ನ ಮಲಗಿಸೋದು, ಅವ್ನು ಎದ್ದೇಳೋದು. ಆದರೆ ಅವ್ನು ಮಲಗಿದ್ದಾಗ ಸ್ವಲ್ಪ ಬೇಗ ಬೇಗ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ರೆಸ್ಟ್ ಎಲ್ಲ ಆದಮೇಲೆ ಇವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡ್ರು. ಆಯಿತು, ಇನ್ನೇನು ಸಂಜೆವರೆಗೂ ಮಾಡೋದು, 2 ಪೂಜೆ ಆಗಿದೆ, 3ನೇ ಪೂಜೆ ಆಗೋವರೆಗೂ ಏನು ಮಾಡೋದು ಅಂತೇಳ್ಬಿಟ್ಟು ಅಮ್ಮ ಮಗ ಇಬ್ಬರೂ ಚೌಕಾಬಾರ ಆಡೋಣ ಅಂತೇಳ್ಬಿಟ್ಟು ಬಂದು ಆಡ್ತಾಯಿದ್ದಾರೆ. ನನ್ನ ಮಗಳು ಕೂಡ ಫುಲ್ ಕ್ಯೂರಿಯಸ್ ಆಗಿದ್ದಾಳೆ, ಯಾರು ಗೆಲ್ತಾರೆ ಏನು ಅಂತ. ತುಂಬ ಫನ್ನಿ ಆಗಿತ್ತು ಆಟ. ನನ್ನನ್ನು ಕರೆದ್ರು, ಬಾ ನೀನು ಅಂತ. ನಾನು ಬಂದರೆ ಪಾಪು ಏನಾದರೂ ಹತ್ತಿರ ನಾನು ಅರ್ಧಕ್ಕೆ ಆಟ ಬಿಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಆಮೇಲೆ ಎಲ್ಲ ಎಡವಟ್ಟಾಗುತ್ತೆ. ಆಮೇಲೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಹೆಂಗೆ ಆಡ್ತಾರೆ ಏನು ಅಂತ. ತುಂಬ ಫನ್ನಿಯಾಗಿ ಮಾತಾಡ್ತಿದ್ರು ಇಬ್ಬರು. ಅವ್ರು ಕಾಯಿ ಕಡಿದ್ರೆ ಇವರು ಸಿಟ್ಕೊಳ್ಳೋದು, ಇವ್ರು ಕಾಯಿ ಕಡಿದ್ರೆ ಅವ್ರು ಸಿಟ್ಕೊಳ್ಳೋದು. ಹಿಂಗೆ ಅಲ್ವಾ ಸಂಬಂಧಗಳಲ್ಲಿ ಈ ಆಟ ಆಡಬಾರ್ದು ಅನಿಸುತ್ತೆ ಒಂದೊಂದು ಸತಿ. ಆಮೇಲೆ ನನ್ನ ಮಗಳಂತೂ ಅಲ್ಲಿ ಇಲ್ಲಿ ಓಡೋಗೋದು. ಇನ್ನೇನು ಸ್ಕೂಲ್ ರಜೆ ಇತ್ತಲ್ವಾ, ಹಾಗಾಗಿ ಇದು ಮಾಡ್ತಿದ್ರು. ಮತ್ತು ನಾನು ಹೇಳ್ದಂಗೆ ಮನೆ ಯಾಕೆ ಈ ಥರ ಇದೆ, ಸೆಟ್ ಥರ ಇದೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ. ನಾವು ಒಂದು ಪಿ ಜಿಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ಎಂಟೈರ್ ಪಿ ಜಿ ನೋಡ್ಕೊಳ್ಳೋದು, ಅಡುಗೆ ಊಟ ತಿಂಡಿ 3 ಟೈಮ್ ಮಾಡೋದು, ಮತ್ತು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆ ಥರ ಫುಲ್ ಪಿ ಜಿ ನೋಡ್ಕೊಳ್ಳೋದು. ಅವರು ನಮಗೆ ಆ ಥರ ರೂಮ್ ಕೊಟ್ಟಿದ್ದಾರೆ. ಆ ಒಂದು ರೂಮಲ್ಲಿ ನಮ್ಮ ದೇವ್ರ ಮನೆ ಪೂಜೆ ಮಾಡ್ಕೊಂಡು ನಮ್ಮ ಅತ್ತೆ ಮಲಗ್ತಾರೆ. ಇನ್ನೊಂದು ಕೆಳಗಡೆ ಒಂದು ರೂಮ್ ಇದೆ, ಅಲ್ಲಿ ನಾವು, ನಮ್ಮ ಹಸ್ಬೆಂಡ್, ನಮ್ಮ ಮಕ್ಕಳು ಆ ಥರ ಮಲಗ್ತೀವಿ. ಅದಕ್ಕೆ ಇಲ್ಲಿ ಬೇಗ ಬೇಗ 2 ಪೂಜೆ ಮಾಡಿ ಬೇಗ ಬೇಗ ಅಡುಗೆಗೆ ಹೋಗಿದ್ದು. ಅಲ್ಲೆಲ್ಲ ಪಾತ್ರೆಗಳು ಜೋಡಿಸಿದ್ದೀವಲ್ಲ, ಅಲ್ಲಿ ಬಂದ್ಬಿಟ್ಟು ಹುಡುಗೀರು ಊಟ ಹಾಕ್ಕೊಂಡು ಹೋಗ್ತಾರೆ. ನಾವು 1 ಗಂಟೆಗೆಲ್ಲ ಕರೆಕ್ಟಾಗಿ ಅಡುಗೆ ಮಾಡಿಟ್ಬಿಡ್ಬೇಕು. ಎಲ್ಲರಿಗೂ ಹುಡುಗೀರಿಗೆಲ್ಲ ಸೇರಿಸಿ ಅಡುಗೆ ಮಾಡಿದ್ವಿ. ಸೊ ಹಂಗಾಗಿ ಬೇಗ ಬೇಗ ಅಡುಗೆ ಮಾಡಬೇಕು ಅಂತೇಳಿ ಅವರೇ ಮಾಡ್ತಾರೆ. ಹಾಗಾಗಿ ನಮ್ಮ ಹಸ್ಬೆಂಡೇ ಅಡುಗೆ ಮಾಡ್ತಾರೆ. ಪ್ರತಿಯೊಂದು ಅಡುಗೆನೂ ಮಾಡ್ತಾರೆ, ವೆಜ್ಜು ನಾನ್ ವೆಜ್ಜು ಎಲ್ಲ ಥರ ಅಡುಗೆನೂ ಮಾಡ್ತಾರೆ. ನನಗಿಂತ ಚೆನ್ನಾಗಿ ಅವರೇ ಮಾಡ್ತಾರೆ. ಎಷ್ಟು ಜನಕ್ಕೆ ಬೇಕಾದರೂ ಮಾಡ್ತಾರೆ. ಹಂಗಾಗಿ ಅವರೇ ಅಡುಗೆ ಮಾಡ್ತಿದ್ದಾರೆ. ಇವಾಗ ನನ್ನ ಡೆಲಿವರಿ ಆದಾಗಿಂದನೂ ಅಷ್ಟೇ, ನಾನೇನು ಅಡುಗೆ ಮಾಡ್ತಾಯಿಲ್ಲ, ಅವರೇ ಅಡುಗೆ ಮಾಡ್ತಾ ಇರೋದು. ನಾವು ಇಲ್ಲಿ ಕೆಲ್ಸಕ್ಕೆ ಸೇರಿ ಆಲ್ಮೋಸ್ಟ್ ಒಂದು 6 ಮಂತ್ ಆಗ್ತಾ ಬಂತು. ಎಲ್ಲ ಆಟ ಆಡಿದ್ರು. ಯಾರ್ಯಾರು ಗೆದ್ರೋ, ನಮ್ಮ ಹಸ್ಬೆಂಡ್ ಒಂದು 2 ಸತಿ ಗೆದ್ದರು, ಆಮೇಲೆ ನಮ್ಮ ಅತ್ತೆ ಗೆದ್ದರು. ಅದಾದಮೇಲೆ ಸರಿ ಟೈಮ್ ಆಯಿತು ಅಂತೇಳ್ಬಿಟ್ಟು ಮತ್ತೆ ಪೊಂಗಲ್ ಮಾಡಿದ್ರು ನಮ್ಮ ಹಸ್ಬೆಂಡೇ. ಪೊಂಗಲ್ ನೈವೇದ್ಯ ಮಾಡೋಣ 3ನೇ ಸತಿಗೆ ಅಂತ ಹೇಳ್ಬಿಟ್ಟು, 3ನೇ ಪೂಜೆಗೆ ಅಂತ ಹೇಳ್ಬಿಟ್ಟು ಪೊಂಗಲ್ನ ಮಾಡ್ಕೊಬಂದರು. ನಾವು ಅಷ್ಟೊತ್ತಿಗೆ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಆಟ ಆಡಿದ್ವಲ್ಲ, ಎಲ್ಲ ಆಯಿತು. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಪೂಜೆನ ಮಾಡ್ತಾಯಿದ್ದೀವಿ. ಗಣೇಶ ಬಿಡೋಣ ಅಂತೇಳ್ಬಿಟ್ಟು ಈಚೆ ನೋಡಿದ್ವಿ BBMP ಅವ್ರದ್ದು ಎಲ್ಲಾದರೂ ರೆಡಿ ಮಾಡಿದಾರಾ ಅಂತ. ಬಟ್ ಎಲ್ಲೂ ರೆಡಿ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವೇ ಒಂದು ಬಕೆಟ್ಗೆ ನೀರೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ವಿ.
ಆಮೇಲೆ ಕೊನೆ ಪೂಜೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡೇ ಪೂಜೆ ಮಾಡಿ ನೈವೇದ್ಯ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗಣೇಶನ ಎತ್ತಿದ್ವಿ. ನನ್ನ ಮಗಳು ಫುಲ್ ಗಣೇಶನಿಗೆಲ್ಲ ಜೈಕಾರ ಆಗ್ತಾಯಿದ್ಲು, ಗಣಪತಿ ಬಪ್ಪ ಮೋರ್ಯ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಬಿಡಬೇಕಾದ್ರೂ ಅಷ್ಟೇ ಒಂದು ಸೈಡಲ್ಲಿ ಅಲ್ಲೇ ಇಟ್ಬಿಟ್ಟು ಮತ್ತೆ ಮಹಾಮಂಗಳಾರತಿ ಥರ ಪೂಜೆನ ಮಾಡಿ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡಿದ್ವಿ. ಇನ್ನೇನು ಬಕೆಟ್ಗೆಲ್ಲ. ನನ್ನ ಮಗಳಂತೂ ಫುಲ್ ಕ್ಯೂರಿಯಸ್ ಆಗಿದ್ದು, ಅಮ್ಮ ನಾನು ಗಣೇಶ ಬಿಡ್ತೀನಿ ಅಂತ. ಗಣೇಶ ವೆಯ್ಟ್ ಇದೆಯಪ್ಪ, ಆಗಲ್ಲ, ನೀನು ಗೌರಮ್ಮನ ಬಿಡು ಅಂತ. ಆಮೇಲೆ ನಮ್ಮ ಹಸ್ಬೆಂಡು ಫಸ್ಟ್ ಗೌರಮ್ಮನ ಬಿಡಬೇಕು, ಅವ್ರ ಕೈಲಿ ಬಿಡಿಸು ಅಂತ ಹೇಳ್ಬಿಟ್ಟು ಗೌರಮ್ಮನ ಅವ್ಳ ಕೈಲಿ ಬಿಡಿಸಿದ್ರು. ಆಮೇಲೆ ಗಣೇಶನ ಇವ್ರು ಬಿಟ್ಟರು. ಬಿಟ್ಟಾದಮೇಲೆ ಎಲ್ಲ ಆಯಿತು. ಆಮೇಲೆ ಎಲ್ಲ ಸೇರಿ ಸೆಲ್ಫಿ ತಕ್ಕೊಳ್ಳೋಣ ಅಂತೇಳಿ ಒಂದು 3-4 ಸೆಲ್ಫಿ ತಗೊಂಡ್ವಿ. ನಮ್ಮ ಅತ್ತೆನೂ ಹೇಳ್ತಾನೇ ಇದ್ದರು, ಎಲ್ಲರ ಜೊತೆ ಫೋಟೋ ತೆಕ್ಕೊಳ್ಳೋಣ ಅಂತ. ಇವತ್ತಿನ ಗಣೇಶ ಹಬ್ಬದ ವ್ಲಾಗ್ ಇವತ್ತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.